ನಮಸ್ತೆ. ಇವತ್ತು ಛತ್ರಸಾಲದಿಂದ ನಾನು ನಮ್ಮ ಊರಿಗೆ ಹೊಂಟೀನಿ ರೀ. ಇವತ್ತು ಇಲ್ಲಿ ಬಸ್ ಬೇರೆ ಬರೋಂಗಿಲ್ಲ. ನಾನು ಗಾಡಿ ಕೈ ಬಿಡ್ದು ಹೋಗ್ಬಿಡ್ಸಿಂದ ಎಷ್ಟೋ ಗಂಟೆ ನಿಂತೆ ಬಸ್ ಸಿಗಲಿಲ್ಲ. ಅದಕ್ಕೆ ಟ್ರಕ್ಕಿಗೆ ಕೈ ಹಿಡಿಸಿಂದ ಹೋಗ್ತಾಯಿದ್ದೀನಿ ಇವಾಗ. ನಾನು ಹಾಗೆ ಹೋಗ್ರೆ ನಮ್ಮ ಟ್ರಕ್ ಡ್ರೈವರ್ ಅಣ್ಣ ಅವರು ಸತ್ಯ ಘಟನೆಗಳನ್ನು ಹೇಳಕತ್ತಿರು. ನಾವು ನಿತ್ಯ ಘಟನೆ ಥರ ಕೇಳ್ತಾ ಇದ್ದೆ ನಾನು. ಒಂದು ಲಾರಿ ಬಂದರೆ ನಮ್ಗೆ ಲಾರಿಯಿಂದ ಅವ್ರು ಕರ್ಕೊಂಡು ಬಂದ್ರೆ ನನಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಸಮೀಪ ಆಗುತ್ತೆ. ಮೇ ಬಿ ನನಗೆ ಕಡೆದು ಚೆಕ್ ಮಾಡ್ಬೇಕು ಯಾವ ಕಡೆ ಸಮೀಪ ಆಗುತ್ತೆ ಅಂತ ಹೇಳಿಸಿಂದ ಆ ಕಡೆ ಹುಡ್ಕಾ ಬಿಡಿಸಿದ್ದು ಈಗ ಬಂದಿನಿ. ಈಗ ನಮ್ಮ ದೋಸ್ತ್ ತೋರ್ತು ಬರ್ರಿ ಒಂದ್ಸಲಿ. ನಮ್ಮ ದೋಸ್ತ್ ಸ್ವಲ್ಪ ಅಷ್ಟೊಂದು ಬೆಳಗಿಲ್ಲ, ಸ್ವಲ್ಪ ಕರ್ಕೊಂಡು ಅಷ್ಟೇ. ರೈಲ್ವೆ ಸ್ಟೇಷನ್ ಬಂದಪ್ಪ. ನಾನು ಕಡೆ ರೈಲ್ವೆ ಸ್ಟೇಷನ್ ಬಂದೆ. ಸುಸ್ವಾಗತ ಸೇಡಂ ರೈಲ್ವೆ ಸ್ಟೇಷನ್ಗೆ. ಟಿಕೆಟ್ ತೆಗ್ಸೀನಿ. ಏನರ ಸ್ನ್ಯಾಕ್ಸ್ ತೊಗೋತೀನಿ ನಾನು ಫಸ್ಟಿಗೆ ಹೋಗಿ. ಮತ್ತು ಅಲ್ಲಿ ಹೋದ್ರೆ ಹಸೋದ್ರೆ ಏನು ತಿನ್ನಕ್ಕಿರಲ್ಲ. ನೋಡ್ತೀನಿ ರಪ್ಪ ಹೊರಗಡೆ ಎಲ್ಲರೂ ಸಿಗುತ್ತೇನೆ ಸ್ನ್ಯಾಕ್ಸ್. ಇದು ಸೇಡಂ ರೈಲ್ವೆ ಸ್ಟೇಷನ್. ಫೋಕಸ್ ಆಗತ್ತಿಲ್ಲ. ನೀವೇ ಮಾಡಿ ಹೋಗಲಿ. ನಾ ತಿನ್ನುವಂಗೆ ಏನೂ ಕಾಣಿಸ್ತಾಯಿಲ್ಲ. ಇಲ್ಲೂ ಅಲ್ಲೊಂದು ಬೇಕ್ರಿ ಐತಿ. ಮೇ ಬಿ ಬೇಕ್ರಿ ಏನೋ ತೊಗೊಂಡ್ಬಿಡ್ತಾರೆ. ಸುಮ್ಮನೆ ದೂರ ಹೋಗಿಂತ ಬೇಕ್ರಿ ತೊಗೊಂಡ್ಬಿಟ್ಟು ಕೊಡ್ತಾರ ಐತಿ. ಸ್ಯಾಕ್ಸ್ ತೊಗೊಂಡಿನಿ. ಇವಾಗ ಇದರ ರೈಲ್ವೆ ಸ್ಟೇಷನ್ ಹೋಗ್ತೀನಿ. ಹೋಗ್ತೀನಿ ಅಲ್ಲೇ ಕೂತ್ಬಿಡ್ತಾ. ವೇಟಿಂಗ್ ಏರಿಯಾದಾಗ ಕೂತ್ಬಿಟ್ಟು ಹೋಗಿ ವೇಟಿಂಗ್ ಅಲ್ಲೇ ಬಂದು ಕೂತಿದ್ದೆ ಇವಾಗ. ಚಾರ್ಜಿಂಗ್ ಕೊಡೋದ ಫುಲ್ ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಕೊಂಡಿನಿ ಆದರೆ ಏನು ಮಾಡ್ತೀರಿ, ಇವತ್ತು ನಮಗೆ ಚಾರ್ಜ್ ತಿನ್ಬಿಡುತ್ತೆ. ಒನ್ ಅವರ್ ವೇಟ್ ಮಾಡಿದ್ರೆ ಕೂತು ವೇಟಿಂಗ್ ಏರಿಯಾದಾಗ. ಇವಾಗ ಒಂದು ಟ್ರೈನ್ ಬರಕತ್ತ ನಮ್ಮದು. ಜನರಲ್ ಬಗ್ಗೆ ಅಡ್ಡಾಡ್ದಾರ ಅಂತೂ ಜೀವನದಾಗ ಯಾಕೆ ಸಾವ್ಕಾರ ಆಗ್ಬೇಕು ಅಂತ ತಿಳಿಸಿ ಇನ್ಸ್ಪೈರ್ ಆಗತ್ತೆ ರೀ. ಅರ್ಥ ಮಾಡಿಸ್ಬಿಡೋದು ಜನರಲ್ ಬಗ್ಗೆ ನಿಮ್ಗೆ ಜೀವನ ಹೆಂಗೆ ತಿಳಿಸಿ ನಮ್ಗೆ ಪಕ್ಕ. ಸೀದಾ ಇಲ್ಲಿ ಬಂದು ನಾನು ಡೈರೆಕ್ಟ್ ಆಟೋಗೆ ಬಂದಿನಿ. ನಾನು ಆಟೋ ತೊಗೊಂಡು ಆಟೋ ಹತ್ತಿದ್ದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೀದಾ ನೀವು ಎಡಿಟ್ ಮಾಡೋಂಗೆ ಅನ್ಸಂಗಲ್ಲ. ಬೆಳಗಿನ ಮಾಡ್ತಾ ಹೋಗಿಂದ ಸೀದಾ ಹೋಗಿ ಮಕ್ಕೊಂಬಿಟ್ಟು ಮನೆಗೆ ಪಟ್ನೆ.